ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಹಾತ್ಮ ಬಸವಣ್ಣನವರ ಒಂದು ವಚನ. ಅವರ ನುಡಿ ಒಂದು ನಡೆಯೊಂದು ಆದರೆ ಶಿವ ಆಚಾರಕ್ಕೆ ಅವರು ಸಲ್ಲರಯ್ಯ. ಸಾತ್ವಿಕರಲ್ಲದವರ ನೊಲ್ಲನು ಶಿವ ಆಚಾರವ ಬಲ್ಲನು. ಅಲ್ಲಿ ನಿಲ್ಲನು ಪ್ರಪಂಚಿನ ಮನವ ವಲ್ಲನೂ ನಮ್ಮ ಕೂಡಲ ಸಂಗಮ ದೇವ. ನಾನು ಈ ಚಿಕ್ಕ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಒಬ್ಬರನ್ನೊಬ್ಬರ ಸ್ನೇಹಿತರ ಮನೆಗಾಗಲಿ ಬಂಧು ಬಳಗದ ಮನೆಗಳಿಗಾಗಲಿ ಹೋದಾಗ ಅವರಿಗೆ ಚಹಾ ಕಾಫಿ ಕೊಡುವುದರ ಬದಲಾಗಿ ಒಂದಿಷ್ಟು ಸ್ವಲ್ಪ ದಾಳಿಂಬರ ಹಣ್ಣಿನ ರಸ ಆಗಲಿ ಅಥವಾ ಸೇಬಿನ ರಸ ಆಗಲಿ ಮೋಸಂಬಿ ರಸ ಆಗಲಿ ಕೊಟ್ಟಿದರೆ ಅವರೆಲ್ಲರ ಆರೋಗ್ಯ ಒಂದು ಒಳ್ಳೆಯದಾಗುತ್ತದೆ ಎಂದು ಈ ಮೂಲಕ ವಿನಂತಿಸಿಕೊಳ್ತಾ, ಇದು ದಾಳಿಂಬರ ಹಣ್ಣಿನ ಜ್ಯೂಸು. ಇದು ಕುಡಿದರೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂದು ಈ ಮೂಲಕ ತಿಳಿಸುತ್ತಾ, ಪ್ರತಿಯೊಬ್ಬರು ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ದಾರಲ್ಲ, ನುಡಿ ಮತ್ತು ನಡೆ ಕೂಡ ಒಂದಾಗಿರಬೇಕು. ಒಂದು ಹಾಗೆ ಇದ್ದಿಲ್ಲಂದರೆ ಅದು ಕೂಡ ಡೇಂಜರ್ ಆರೋಗ್ಯಕ್ಕೆ. ಮತ್ತು ಸಾತ್ವಿಕರಲ್ಲದವರನ್ನೊಲ್ಲನು. ಸಾತ್ವಿಕ ಅಂದರೇನು? ನಾವು ಯಾವ ರೀತಿ ಪ್ರಾಣಿ ಪಕ್ಷಿಗಳು ಅರಣ್ಯದಲ್ಲಿ ಅವು ಏನು ಕಾಯಿಸುವುದಿಲ್ಲ, ಬೇಯಿಸುವುದಿಲ್ಲ, ಫೋಣೆ ಹೊಡೆಯುವುದಿಲ್ಲ, ಅದೇ ಥರ ಸ್ವಲ್ಪ ನಾವು ಬದಲಾವಣೆ ಮಾಡಿಕೊಂಡರೆ ಪ್ರತಿಯೊಬ್ಬರು ಆಸ್ಪತ್ರೆಗೆ ಹಾಕುವ ದುಡ್ಡು ಉಳಿತಾಯ ಮಾಡಿಕೊಂಡು ಆರೋಗ್ಯ ಕೂಡ ಸರಿಯಾಗಿಟ್ಕೊಳ್ಬಹುದು. ಮತ್ತು ಜೊತೆಗೆ ಒಂದು ಕುಟುಂಬದಲ್ಲಿ ಯಾರಾದರೂ ಒಬ್ಬರು ರೋಗಗ್ರಸ್ತರಾದರೆ ಅವರ ಮನೆಯವರು ಮತ್ತು ಬಂಧು ಬಳಗ ಎಲ್ಲರಿಗೂ ಚಿಂತೆ ಬೀಳುತ್ತದೆ. ಈ ಚಿಂತೆ ಮುಕ್ತ, ರೋಗ ಮುಕ್ತ ಮನೆಗಳನ್ನು ಕಟ್ಟುವ ಸಲುವಾಗಿ ಈ ವಿಡಿಯೋ ನೋಡಿರಿ. ದಾಳಿಂಬರ ಹಣ್ಣಿನ ಜ್ಯೂಸು ಅಷ್ಟು ಹೇಳಿ ತಾವೆಲ್ಲರೂ ಕೂಡ ಈ ರೀತಿ ಬದಲಾವಣೆ ಮಾಡಿಕೊಂಡಿದ್ದರೆ ಒಳ್ಳೆಯದೆಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಈ ಮುಂಜಾನೆಯ ಈ ಹಣ್ಣಿನ ರಸ ಕುಡಿಯೋದರಿಂದ ಆರೋಗ್ಯ ಸುಧಾರಿಸಿಕೊಳ್ಳಿ ಅಂತ ವಿನಂತಿಸಿಕೊಳ್ತಾ, ತಮ್ಮೆಲ್ಲರಿಗೂ ಕೋಟಿ ಶರಣಾರ್ಥಿಗಳು.